ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸೋನಿಯಾ ಮಾಲೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಳ್ಳನ ತಾಯಿ ಕನ್ನಡದಲ್ಲಿ ನೀತಿ ಕತೆ. ಇದೇ ಥರ ನೀವು ನೀತಿ ಕಥೆಗಳನ್ನು ಹೆಚ್ಚಾಗಿ ನೋಡಲು ಇಷ್ಟಪಡುತ್ತಿದ್ದರೆ ಈ ಚಾನೆಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಳ್ಳನ ತಾಯಿ. ಒಂದು ಊರಿನಲ್ಲಿ ಶ್ಯಾಮ ಎಂಬ ಹೆಸರಿನ ಹುಡುಗನಿದ್ದನು. ಅವನು ಶಾಲೆಗೆ ಹೋಗುತ್ತಿದ್ದನು. ಅವನು ಒಂದು ದಿನ ತನ್ನ ಗೆಳೆಯನ ಪುಸ್ತಕವನ್ನು ಕದ್ದು ತಂದು ತನ್ನ ತಾಯಿಗೆ ತೋರಿಸಿದನು. ತಾಯಿ ಅವನನ್ನು ಹೊಗಳಿ ಅವನಿಗೆ ಪುಸ್ತಕ ಮಾರಿ ದುಡ್ಡು ತೆಗೆದುಕೊಳ್ಳಲು ಹೇಳಿದಳು. ತಾಯಿ ಅವನನ್ನು ಮಾಡಿದ ಕೆಲಸಕ್ಕೆ ಮೆಚ್ಚಿದ್ದರಿಂದ ಅಂದಿನಿಂದ ಅವನಿಗೆ ಅದು ಅಭ್ಯಾಸ ಆಗಿ ಹೋಯಿತು. ಕದಿಯುವುದರ ಮೇಲೆ ಆಸಕ್ತಿ ಉಂಟಾಯಿತು. ತಾಯಿ ಅಂದಿನ ದಿನವೇ ಅವನನ್ನು ದಂಡಿಸಿದರೆ ಅವನಿಗೆ ಕಳ್ಳತನದ ಅಭ್ಯಾಸವಾಗುತ್ತಿರಲಿಲ್ಲ. ಹೀಗೆ ಸಣ್ಣ ಪುಟ್ಟ ಕಳ್ಳತನ ಮಾಡಲು ಆರಂಭಿಸಿದ ಶ್ಯಾಮ ಮುಂದೆ ದೊಡ್ಡ ದರೋಡೆಕೋರನಾದ. ಅವನನ್ನು ಪೊಲೀಸರು ಹಿಡಿದುಕೊಂಡು ಹೋದರು. ಅವನಿಗೆ ಕಠಿಣ ಕಾರಾಗೃಹ ಶಿಕ್ಷೆಯಾಯಿತು. ಅವನನ್ನು ಪೊಲೀಸರು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಅವನ ತಾಯಿ ಮತ್ತು ಕುಟುಂಬದವರು ನ್ಯಾಯಾಲಯದ ಹೊರಗೆ ಇದ್ದರು. ಶ್ಯಾಮನು ಜಾಗ ಮಾಡಿಕೊಂಡು ಬಂದು ತನ್ನ ತಾಯಿಗೆ ಎದುರಿಗೆ ನಿಂತು, ಈಕೆ ನನ್ನ ತಾಯಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಕಳ್ಳತನ ಮಾಡಿದಾಗ ಪ್ರೋತ್ಸಾಹ ನೀಡಿದೆ. ಅಂದೇ ನನ್ನನ್ನು ದಂಡಿಸಿದರೆ ನಾನು ತಿದ್ದಿಕೊಂಡು ಒಳ್ಳೆಯ ಪ್ರಜೆ ಆಗುತ್ತಿದ್ದೆನು ಎಂದು ತಾಯಿಯನ್ನು ಬೈದನು. ಪ್ರತಿಯಾಗಿ ತಾಯಿಯು ತನ್ನ ಮಕ್ಕಳಿಗೆ ಸನ್ಮಾರ್ಗವನ್ನು ತೋರಿಸಿ ಅವರು ಉತ್ತಮ ಪ್ರಜೆಗಳಾಗಲೆಂದು ಪ್ರಯತ್ನಿಸಬೇಕು. ಏಕೆಂದರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಅಂತಹ ತಾಯಿ ಮಕ್ಕಳ ದುಷ್ಟ ಚಟುವಟಿಕೆಗಳಿಗೆ ಪ್ರೇರಣೆ ನೀಡಬಾರದು. ನೀತಿ: ಉತ್ತಮ ನಡತೆ ಸನ್ಮಾರ್ಗಕ್ಕೆ ದಾರಿ.